ಅದರಲ್ಲಿ 2 ಟಾಯ್ಲೆಟ್ಗಳಿದ್ದಾವೆ. ಅದರದ್ದು ಪರಿಸ್ಥಿತಿ ನೋಡಕ್ಕೆ ಆಗ್ತಾ ಇಲ್ಲ. ನೀವು ಇದ್ರ ಬಗ್ಗೆ ಗಮನ ತಗೊಂಡಿಲ್ವಾ? ಸ್ಟಾರ್ಟ್ ಆಗೈತೆ ಇದೀಗ. ಹೆಲ್ತ್ ಇನ್ಸ್ಪೆಕ್ಟ್ರೆ ನಿಮ್ಮ ನಂಬರ್ ಕೊಟ್ಟಿದ್ದು ನಮಗೆ. ಇಂಜಿನಿಯರ್ ನೋಡ್ಕೋತಾರೆ ಅಂತ. ಇದು ಪಬ್ಲಿಕ್ ಟಾಯ್ಲೆಟ್ ಅಲ್ಲ, ಇಂದಿರಾ ಕ್ಯಾಂಟೀನ್ಗೆ ಅಟ್ಯಾಚ್ ಆಗಿರೋದು. ಹಾಂ ಈಗ ಬರ್ತೀರಾ ನೀವು? ಬರ್ಬೋದಾ ಒಂದ್ಸಲ? ನಾವಿಲ್ಲೇ ಇದ್ದೀವಿ. ಒಂದ್ಸಲ ಬನ್ನಿ, ಯಾಕಂದ್ರೆ ತುಂಬಾ ಬಟ್ ವಿಸಿಟ್ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ಒಂದು ಪರಿಹಾರ ಮಾಡಬೇಕು. ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಇದು ಸಣ್ಣ ವಿಚಾರ. ಸಣ್ಣ ವಿಷಯ, ಅದನ್ನ ಮತ್ತೆ ದೊಡ್ಡದಾಗಕ್ಕೆ ಬಿಡಬೇಡಿ. ಯಾಕಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಜನರಿಗೆ. ತುಂಬಾ ಗಲೀಜಾಗಿದೆ, ಯಾರು ಯೂಸ್ ಮಾಡಕ್ ಆಗ್ತಾ ಇಲ್ಲ. ನಮ್ಮ ಜನರ ದುಡ್ಡು ವೇಸ್ಟ್ ಆಗ್ತಾ ಇದೆ. ನಾಳೆ ಮಾಡ್ತೀರಾ? ನಮ್ಮ ಟೀಮ್ ಅವರು ವರ್ಕಿಂಗ್ ಕಂಡೀಷನ್ ತಗೊಂಡ್ಬರ್ಬೇಕು. ಮತ್ತೆ ಈ ಇಂದಿರಾ ಕ್ಯಾಂಟೀನ್ ಇದೆಯಲ್ವಾ, ಇಂದಿರಾ ಕ್ಯಾಂಟೀನ್ ಬಿಲ್ಡಿಂಗು ಅಲ್ಲಿ ತುಂಬಾ ಸೋರ್ತಾ ಇದೆ ಪೂರ್ತಿ. ಹೌದಾ? ಸರಿ ಓಕೆ, ಪರವಾಗಿಲ್ಲ. ಫಸ್ಟ್ ಟೈಮ್ ಬರ್ತಾ ಇದೆ ಅಂದ್ರೆ ಪರವಾಗಿಲ್ಲ. ದಯವಿಟ್ಟು, ಯಾಕಂದ್ರೆ ಅದು ಎಲೆಕ್ಟ್ರಿಸಿಟಿ ಇದು ಬಲ್ಬ್ ಇದೆಯಲ್ವಾ, ಬಲ್ಬ್ ಒಳಗಡೆಯಿಂದನೇ ನೀರು ಬರ್ತಾ ಇದೆ. ಒಂದು ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿ ಏನಾದರೂ ಬೆಂಕಿ ಹತ್ಕೊಂಡು ಅಂದರೆ ಅಷ್ಟೇ. ಮತ್ತೆ ನೀವು ದಯವಿಟ್ಟು ನಾಳೆ ಬನ್ನಿ. ನಮ್ಮ ಅಲ್ಲಿನ ಅಧ್ಯಕ್ಷರಿಗೆ ನಾನು ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಅವ್ರು ನಿಮ್ಮ ಜೊತೆ ಫಾಲೋ ಅಪ್ ಮಾಡ್ತಾರೆ. ಸರಿ ಓಕೆ ಥ್ಯಾಂಕ್ ಯು ಜಾವೇದ್, ಥ್ಯಾಂಕ್ ಯು. ಸರಿ, ಇದನ್ನು ಮಾಡಿ ಫಾಲೋ ಅಪ್ ಮಾಡಿಕೊಂಡು ಅದೆಲ್ಲದನ್ನು ಇದಾಗ ಮಾಡಿಕೊಡಿ. ಏನಿಲ್ಲ, ಇದು ಏನು ಹೇಳ್ತಾರೆ, ಬರ್ತಾರೆ ನೋಡ್ತಾರೆ, ಫಾಲೋ ಅಪ್ ಮಾಡೋದು ಕೆಲಸ ಆಗುತ್ತೆ. ಲೆಟ್ರ್ ಕೊಡಬೇಕು ನಾವು, ತುಂಬ ಇಂಪಾರ್ಟೆಂಟು. ನಾಳೆ ಒಂದು ಲೆಟ್ರ್ ಮಾಡಿ, ಇದು ಏನೇನು ಅವ್ಯವಸ್ಥೆ ಇದೆ ಆ ಲೆಟ್ರ್